ಚಿತ್ರಣ ಕಾಶಿ ಅಂತಾನೆ ಪ್ರಸಿದ್ಧಿ ಪಡೆದ ಜಿಲ್ಲೆ. ಆದ್ರೆ ಆ ಜಿಲ್ಲೆಯಲ್ಲೊಂದು ಐತಿಹಾಸಿಕ ಕೆರೆ ಇದೆ. ಅದರ ಒಡಲಿಗೆ ಈಗ ಕಲುಷಿತ ನೀರು ಸೇರ್ತಾ ಇದೆ. ಹಾಗಾದ್ರೆ ಕಾರಣ ಯಾರು? ಈ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಹೇಳೋದಾದ್ರೆ ಏನು? ಅದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು. ಗಲೀಜು, ಸುತ್ತಲೂ ಗಲೀಜು, ಕೆರೆಯನ್ನ ಸೇರುತ್ತಿರುವ ಕಲುಷಿತ ನೀರು. ಇದು ಗದಗ ನಗರದ ಹೃದಯ ಭಾಗದಲ್ಲಿ ಇರೋ ಐತಿಹಾಸಿಕ ಭೀಷ್ಮ ಕೆರೆ. ಆದರೆ ಕೆರೆಗೆ ಸೇರ್ತಿರುವ ಕಲುಷಿತ ನೀರಿನಿಂದ ಮಲಿನವಾಗುತ್ತಿದೆ. ಹೊಸ ಬಸ್ ನಿಲ್ದಾಣದ ತ್ಯಾಜ್ಯ ನೀರು ಕೆರೆಗೆ. ನಗರಸಭೆ ಜಿಲ್ಲಾಡಳಿತ ವಿರುದ್ಧ ಜನರು ಕಿಡಿ. ಬೃಹತ್ ಬಸವೇಶ್ವರ ಮೂರ್ತಿ, ಭೀಷ್ಮ ಕೆರೆ ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಇತ್ತೀಚೆಗೆ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದ್ರೀಗ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ನಗರದ ಹೊಸ ಬಸ್ ನಿಲ್ದಾಣದ ಶೌಚಾಲಯ ಹಾಗೂ ಅಲ್ಲಿನ ತ್ಯಾಜ್ಯ ನೀರು ಒಂದ್ ಕಡೆ ಸಂಗ್ರಹಿಸಿ ಅದನ್ನ ಚರಂಡಿ ಮೂಲಕ ಕೆರೆಗೆ ಸೇರಿಸಲಾಗುತ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಗದಗ ಬೆಟಗೇರಿ ನಗರಸಭೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಹೊಸ ಬಸ್ ನಿಲ್ದಾಣದಲ್ಲಿರುವಂತಹ ಕೊಳಚೆ ನೀರನ್ನ ಸಂಪೂರ್ಣವಾಗಿ ಇವತ್ತು ಭೀಷ್ಮ ಕೆರೆಗೆ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ತಗೊಂಡು ಸಂಬಂಧಿತ ಅಧಿಕಾರಿಗಳಿಗೆ ವಿಡಿಯೋ ಮುಖಾಂತರ ಹೋಗಿ, ಸರ್ ಈ ತರ ಕೊಳಚೆ ನೀರು ಭೀಷ್ಮ ಕೆರೆಗೆ ಹೋಗ್ತಾ ಇದೆ, ಸಾವಿರಾರು ಜನರು ಆ ನೀರಿನ ಉಪಯೋಗ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೀನುಗಾರಿಕೆ ನಡೆಯುತ್ತೆ. ಆ ಮೀನುಗಳನ್ನ ಗದಗಿನ ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡ್ತಾರೆ. ಆ ಮೀನುಗಾರಿಕೆ ಮಾರಾಟ ಮಾಡಿರುವಂತಹ ಆ ಮೀನುಗಳನ್ನ ಗದಗಿನ ಜನತೆ ತಿಂದುಬಿಟ್ಟು ಅವರ ಆರೋಗ್ಯದ ಸಮಸ್ಯೆ ಕೂಡ ಹದಗೆಡಾಕತ್ತೈತಿ. ಅದಕ್ಕೆ ದಯವಿಟ್ಟು ಈ ಕೊಳಚೆ ನೀರು ಹೋಗೋದನ್ನ ಬಂದ್ ಮಾಡ್ರಿ ಅನ್ಕೊಂಡು ನಾವು ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರನ್ನ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರು ಯಾವುದೇ ತರನಾದಂತಹ ಕ್ರಮವನ್ನು ಕೈಗೊಳ್ಳದೇ ಇರುವುದು ನಮ್ಮೆಲ್ಲರ ದುರ್ದೈವಾಗಿದೆ. ಬಸ್ ನಿಲ್ದಾಣದ ತ್ಯಾಜ್ಯ ಸಂಗ್ರಹಣೆ ಮಾಡುತ್ತಿದ್ದ ಟ್ಯಾಂಕ್ ಸ್ಥಳದಲ್ಲಿಯೇ ಪೆಟ್ರೋಲ್ ಬಂಕ್ ಕಾಮಗಾರಿ ನಡೆದಿದೆ. ಹೀಗಾಗಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ದೊಡ್ಡದಾದ ಹೊಂಡವನ್ನ ನಿರ್ಮಾಣ ಮಾಡಿದ್ದಾರೆ. ಅದು ತುಂಬಿದ ಕೂಡಲೇ ಈ ತ್ಯಾಜ್ಯ ನೀರನ್ನ ಚರಂಡಿಗೆ ಹರಿಸುತ್ತಿದ್ದಾರೆ. ಆ ನೀರು ಕೆರೆಗೆ ಸೇರ್ತಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದ್ದು, ಬಸ್ ನಿಲ್ದಾಣದ ನೀರು ಸೇರಿದಂತೆ ಬೇರೆ ಕಡೆಯ ನೀರು ಕೆರೆಯ ಒಡಲು ಸೇರುತ್ತಿದೆ. ಗದಗ ನಗರದ ಐತಿಹಾಸಿಕ ಭೀಷ್ಮ ಕೆರೆಗೆ ಚರಂಡಿ ನೀರು ಸೇರ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಗದಗ ನಗರದ ಏನು ಹೊಸ ಬಸ್ ನಿಲ್ದಾಣ ಇದೆ, ಈ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈ ರೀತಿ ಚರಂಡಿ ನೀರು ಹರಿಬಿಡಲಾಗ್ತಾ ಇದೆ. ಇನ್ನಾದರೂ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆರೆಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ನಗರಸಭೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಲುಷಿತ ನೀರೇನು ಬಿಡಲಾಗ್ತಾ ಇದೆ ಇದನ್ನು ತಡೆಗಟ್ಟಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಚಿತ್ರಣ ಕಾಶಿ ಅಂತಾನೆ ಪ್ರಸಿದ್ಧಿ ಪಡೆದ ಜಿಲ್ಲೆ. ಆದ್ರೆ ಆ ಜಿಲ್ಲೆಯಲ್ಲೊಂದು ಐತಿಹಾಸಿಕ ಕೆರೆ ಇದೆ. ಅದರ ಒಡಲಿಗೆ ಈಗ ಕಲುಷಿತ ನೀರು ಸೇರ್ತಾ ಇದೆ. ಹಾಗಾದ್ರೆ ಕಾರಣ ಯಾರು? ಈ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಹೇಳೋದಾದ್ರೆ ಏನು? ಅದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು. ಗಲೀಜು, ಸುತ್ತಲೂ ಗಲೀಜು, ಕೆರೆಯನ್ನ ಸೇರುತ್ತಿರುವ ಕಲುಷಿತ ನೀರು. ಇದು ಗದಗ ನಗರದ ಹೃದಯ ಭಾಗದಲ್ಲಿ ಇರೋ ಐತಿಹಾಸಿಕ ಭೀಷ್ಮ ಕೆರೆ. ಆದರೆ ಕೆರೆಗೆ ಸೇರ್ತಿರುವ ಕಲುಷಿತ ನೀರಿನಿಂದ ಮಲಿನವಾಗುತ್ತಿದೆ. ಹೊಸ ಬಸ್ ನಿಲ್ದಾಣದ ತ್ಯಾಜ್ಯ ನೀರು ಕೆರೆಗೆ. ನಗರಸಭೆ ಜಿಲ್ಲಾಡಳಿತ ವಿರುದ್ಧ ಜನರು ಕಿಡಿ. ಬೃಹತ್ ಬಸವೇಶ್ವರ ಮೂರ್ತಿ, ಭೀಷ್ಮ ಕೆರೆ ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಇತ್ತೀಚೆಗೆ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದ್ರೀಗ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ನಗರದ ಹೊಸ ಬಸ್ ನಿಲ್ದಾಣದ ಶೌಚಾಲಯ ಹಾಗೂ ಅಲ್ಲಿನ ತ್ಯಾಜ್ಯ ನೀರು ಒಂದ್ ಕಡೆ ಸಂಗ್ರಹಿಸಿ ಅದನ್ನ ಚರಂಡಿ ಮೂಲಕ ಕೆರೆಗೆ ಸೇರಿಸಲಾಗುತ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಗದಗ ಬೆಟಗೇರಿ ನಗರಸಭೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ.
ಇವತ್ತು ಹೊಸ ಬಸ್ ನಿಲ್ದಾಣದಲ್ಲಿರುವಂತಹ ಕೊಳಚೆ ನೀರನ್ನ ಸಂಪೂರ್ಣವಾಗಿ ಇವತ್ತು ಭೀಷ್ಮ ಕೆರೆಗೆ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ತಗೊಂಡು ಸಂಬಂಧಿತ ಅಧಿಕಾರಿಗಳಿಗೆ ವಿಡಿಯೋ ಮುಖಾಂತರ ಹೋಗಿ ಸರ್ ಈ ತರ ಕೊಳಚೆ ನೀರು ಭೀಷ್ಮ ಕೆರೆಗೆ ಹೋಗ್ತಾ ಇದೆ, ಸಾವಿರಾರು ಜನರು ಆ ನೀರಿನ ಉಪಯೋಗ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೀನುಗಾರಿಕೆ ನಡೆಯುತ್ತೆ, ಆ ಮೀನುಗಳನ್ನ ಗದಗಿನ ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡ್ತಾರೆ. ಆ ಮೀನುಗಾರಿಕೆ ಮಾರಾಟ ಮಾಡಿರುವಂತಹ ಆ ಮೀನುಗಳನ್ನ ಗದಗಿನ ಜನತೆ ತಿಂದುಬಿಟ್ಟು ಅವರ ಆರೋಗ್ಯದ ಸಮಸ್ಯೆ ಕೂಡ ಹದಗೆಡಾಕತ್ತೈತಿ. ಅದಕ್ಕೆ ದಯವಿಟ್ಟು ಈ ಕೊಳಚೆ ನೀರು ಹೋಗೋದನ್ನ ಬಂದ್ ಮಾಡ್ರಿ ಅನ್ಕೊಂಡು ನಾವು KSRTC ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರನ್ನ ವಿನಂತಿ ಮಾಡಿಕೊಂಡ್ರು ಕೂಡ ಅವ್ರು ಯಾವುದೇ ತರನಾದಂತಹ ಕ್ರಮವನ್ನು ಕೈಗೊಳ್ಳದೇ ಇರುವುದು ನಮ್ಮೆಲ್ಲರ ದುರ್ದೈವಾಗಿದೆ. ಬಸ್ ನಿಲ್ದಾಣದ ತ್ಯಾಜ್ಯ ಸಂಗ್ರಹಣೆ ಮಾಡುತ್ತಿದ್ದ ಟ್ಯಾಂಕ್ ಸ್ಥಳದಲ್ಲಿಯೇ ಪೆಟ್ರೋಲ್ ಬಂಕ್ ಕಾಮಗಾರಿ ನಡೆದಿದೆ. ಹೀಗಾಗಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ದೊಡ್ಡದಾದ ಹೊಂಡವನ್ನ ನಿರ್ಮಾಣ ಮಾಡಿದ್ದಾರೆ. ಅದು ತುಂಬಿದ ಕೂಡಲೇ ಈ ತ್ಯಾಜ್ಯ ನೀರನ್ನ ಚರಂಡಿಗೆ ಹರಿಸುತ್ತಿದ್ದಾರೆ. ಆ ನೀರು ಕೆರೆಗೆ ಸೇರ್ತಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದ್ದು ಬಸ್ ನಿಲ್ದಾಣದ ನೀರು ಸೇರಿದಂತೆ ಬೇರೆ ಕಡೆಯ ನೀರು ಕೆರೆಯ ಒಡಲು ಸೇರುತ್ತಿದೆ. ಗದಗ ನಗರದ ಐತಿಹಾಸಿಕ ಭೀಷ್ಮ ಕೆರೆಗೆ ಚರಂಡಿ ನೀರು ಸೇರ್ತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಗದಗ ನಗರದ ಏನು ಹೊಸ ಬಸ್ ನಿಲ್ದಾಣ ಇದೆ, ಈ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈ ರೀತಿ ಚರಂಡಿ ನೀರು ಹರಿಬಿಡಲಾಗ್ತಾ ಇದೆ. ಇನ್ನಾದರೂ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆರೆಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ನಗರಸಭೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕಲುಷಿತ ನೀರೇನು ಬಿಡಲಾಗ್ತಾ ಇದೆ ಇದನ್ನು ತಡೆಗಟ್ಟಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಚಿತ್ರಣ ಕಾಶಿ ಅಂತಾನೆ ಪ್ರಸಿದ್ಧಿ ಪಡೆದ ಜಿಲ್ಲೆ. ಆದ್ರೆ ಆ ಜಿಲ್ಲೆಯಲ್ಲೊಂದು ಐತಿಹಾಸಿಕ ಕೆರೆ ಇದೆ. ಅದರ ಒಡಲಿಗೆ ಈಗ ಕಲುಷಿತ ನೀರು ಸೇರ್ತಾ ಇದೆ. ಹಾಗಾದ್ರೆ ಕಾರಣ ಯಾರು? ಈ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಹೇಳೋದಾದ್ರೆ ಏನು? ಅದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು. ಗಲೀಜು, ಸುತ್ತಲೂ ಗಲೀಜು, ಕೆರೆಯನ್ನ ಸೇರುತ್ತಿರುವ ಕಲುಷಿತ ನೀರು. ಇದು ಗದಗ ನಗರದ ಹೃದಯ ಭಾಗದಲ್ಲಿ ಇರೋ ಐತಿಹಾಸಿಕ ಭೀಷ್ಮ ಕೆರೆ. ಆದರೆ ಕೆರೆಗೆ ಸೇರ್ತಿರುವ ಕಲುಷಿತ ನೀರಿನಿಂದ ಮಲಿನವಾಗುತ್ತಿದೆ. ಹೊಸ ಬಸ್ ನಿಲ್ದಾಣದ ತ್ಯಾಜ್ಯ ನೀರು ಕೆರೆಗೆ. ನಗರಸಭೆ ಜಿಲ್ಲಾಡಳಿತ ವಿರುದ್ಧ ಜನರು ಕಿಡಿ. ಬೃಹತ್ ಬಸವೇಶ್ವರ ಮೂರ್ತಿ, ಭೀಷ್ಮ ಕೆರೆ ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಇತ್ತೀಚೆಗೆ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದ್ರೀಗ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದೆ. ನಗರದ ಹೊಸ ಬಸ್ ನಿಲ್ದಾಣದ ಶೌಚಾಲಯ ಹಾಗೂ ಅಲ್ಲಿನ ತ್ಯಾಜ್ಯ ನೀರು ಒಂದ್ ಕಡೆ ಸಂಗ್ರಹಿಸಿ ಅದನ್ನ ಚರಂಡಿ ಮೂಲಕ ಕೆರೆಗೆ ಸೇರಿಸಲಾಗುತ್ತಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಗದಗ ಬೆಟಗೇರಿ ನಗರಸಭೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ಹೊಸ ಬಸ್ ನಿಲ್ದಾಣದಲ್ಲಿರುವಂತಹ ಕೊಳಚೆ ನೀರನ್ನ ಸಂಪೂರ್ಣವಾಗಿ ಇವತ್ತು ಭೀಷ್ಮ ಕೆರೆಗೆ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ತಗೊಂಡು ಸಂಬಂಧಿತ ಅಧಿಕಾರಿಗಳಿಗೆ ವಿಡಿಯೋ ಮುಖಾಂತರ ಹೋಗಿ ಸರ್ ಈ ತರ ಕೊಳಚೆ ನೀರು ಭೀಷ್ಮ ಕೆರೆಗೆ ಹೋಗ್ತಾ ಇದೆ, ಸಾವಿರಾರು ಜನರು ಆ ನೀರಿನ ಉಪಯೋಗ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮೀನುಗಾರಿಕೆ ನಡೆಯುತ್ತೆ, ಆ ಮೀನುಗಳನ್ನ ಗದಗಿನ ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡ್ತಾರೆ. ಆ ಮೀನುಗಾರಿಕೆ